ಓಕೆ, ಅಂತೂ ಇಂತೂ ನಮ್ಮ ಹೀರೋ ಸಿಕ್ಬಿಟ್ರಪ್ಪ. ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು. ಫೈನಲಿ ಎಳ್ಕೊಂಡು ಬಂದ್ವಿ. ಓಕೆ, ಹೇಗೆ ನಿಭಾಯಿಸ್ತಾ ಇದ್ದೀರಾ ನಮ್ಮ ಲಲಿತಾ ಅವ್ರನ್ನ? ಅದು ಇವಾಗ ಒಂದು ಹೇಳಬೇಕಂದ್ರೆ ಅದೊಂದು ಮೆಗಾ ಸೆಗ್ಮೆಂಟ್ ಆಗೋಗುತ್ತೆ. ಅಷ್ಟು ಅಂದರೆ ತುಂಬ ಒಳ್ಳೆ ಆರ್ಟಿಸ್ಟು, ಆ್ಯಕ್ಚುಲಿ ತುಂಬ ಡೆಡಿಕೇಶನ್ ಇಟ್ಟು ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ಏನು ಆ ಥರದ್ದೇನು ಕಷ್ಟ ಅಂತ ಅನಿಸಿಲ್ಲ. ನೀನು ಹೇಳ್ಕೊಟ್ಟಂಗೆ ಹೇಳಿದ್ದೀನಿ ಆಯಿತಾ, ನಾನೇನು ಜಾಸ್ತಿ ಹೇಳಿಲ್ಲ. ತಪ್ಪು ಹೇಳಿದ್ನಾ? ಆಮೇಲೆ ನೋಡ್ಕೊತೀನಿ, ಇವಾಗ ಮಾತಾಡಿ. ನೋಡಿ ಇದನ್ನೇ ಇದನ್ನೇ ಆಚೆ ತರಿಸ್ಬೇಕು ಅಂತ ಇದ್ದೀನಿ ನಾನು. ಓಕೆ, ಸೂಪರ್. ಅಲ್ಲ, ಆಫ್ ಸ್ಕ್ರೀನ್ ಹಂಗೆ, ಆನ್ ಸ್ಕ್ರೀನ್ ಹಂಗೆನಾ? ಆನ್ ಸ್ಕ್ರೀನ್ ಅಷ್ಟೇ. ಆನ್ ಸ್ಕ್ರೀನ್ ಅಷ್ಟೇನಾ? ಆಫ್ ಸ್ಕ್ರೀನು ಪೀಸ್ ಆಗಿರ್ತಾರೆ. ಲುಕ್ ಕೊಡ್ತಾ ಇದ್ದಾರೆ, ಗುರಾಯಿಸ್ತಾ ಇದ್ದಾರೆ ನೋಡಿ ಅಲ್ಲಿ. ಇಲ್ಲ, ಪೀಸ್ ಆಗಿರ್ತಾರೆ ಆಫ್ ಸ್ಕ್ರೀನ್. ಏನತ್ತ ಕಾಟ ಕೊಡೋದು ಆ ಥರದ್ದೆಲ್ಲ ಏನಿಲ್ಲ. ಓಕೆ, ಇನ್ನು ಮತ್ತೆ ನಿಮ್ಮನ್ನ ಸ್ಟಾರ್ಟಿಂಗ್ ಎಂಟ್ರಿ ನಾನು ಪ್ರೋಮೋಸ್ ಎಲ್ಲ ನೋಡಿದಾಗ ಫುಲ್ಲು ಯಶ್ ಥರನೇ ಇಮ್ಯಾಜಿನೇಷನ್ ಮಾಡ್ಕೋತಾರೆ. ನಿಜವಾಗ್ಲೂ ಯಶ್ಗೆ ಹೋಲಿಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ನಿಮ್ಮ ಏನೋ ಹುಡುಗಿ ಅದೊಂಥರ ಲಕ್ ಅಂತ ಹೇಳ್ಬೋದು. ಆ ರೀತಿಯಾಗಿ ಪಾತ್ರ ಸಿಕ್ಕಿರುವಂಥದ್ದು ಏನು ಅನ್ಸುತ್ತೆ ನಿಮಗೆ? ಖುಷಿ ಕೊಡ್ತಾ ಏನು ಕತೆ? ಓಕೆ, ಜಯಲಲಿತಾ ಅವ್ರನ್ನ ಹೋಗಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಎರಡು ಥರ ಅನಿಸಿತು. ಒಂದು, ಯಶ್ ಸರ್ ತುಂಬ ಆಲ್ರೆಡಿ ಅಚೀವ್ ಮಾಡಿ ಅಲ್ಲಿಗೆ ಹೋಗಿದ್ದಾರೆ. ಅವರು ಕೂಡ ಅವ್ರ ಜರ್ನಿ ಸ್ಟಾರ್ಟ್ ಮಾಡಿದ್ದು ಒಂದು ಸೀರಿಯಲ್ಲಿಂದ ಅಂತ ಹೇಳ್ಬೋದು. ಒಂದು ಕಡೆ ಖುಷಿ ಆಗುತ್ತೆ. ಅಂದರೆ ಆ ಥರ ವ್ಯಕ್ತಿಗೆ ಒಂದು ಕಂಪ್ಯಾರಿಸನ್ ಅಲ್ಲ, ಅದು ಆ ಥರ ನೋಡ್ತಾ ಇದ್ದಾಳೆ ಒಬ್ಳು ಹುಡುಗಿ ಅನ್ನೋದು ಅವ್ರು ಇದನ್ನು ಮಾಡಿದ್ರು. ಹಾಂ, ಆ ಥರ ತನಗೆ ಸಿಗೋ ಹುಡ್ಗನು ಅದೇ ಥರ ಇರಬೇಕು ಅನ್ನೋದು ಅವಳು ಇಮ್ಯಾಜಿನೇಷನ್ ಇದ್ದಿತ್ತು. ಇನ್ನೊಂದು ಕಡೆ ಒಂದು ಸ್ವಲ್ಪ ಭಯ ಆಗ್ತಿತ್ತು ಪ್ರೋಮೋ ರಿಲೀಸ್ ಆದಾಗ, ಎಲ್ಲಿ ಅವ್ರ ಫ್ಯಾನ್ಸು ನೆಗೆಟಿವ್ ಆಗಿ ಕಮೆಂಟ್ಸ್ ಹೊಡಿತಾರೋ, ಏನು ನಮ್ಮ ಬಾಸ್ಗೆಲ್ಲ ಇದನ್ನ ಕಂಪೇರ್ ಮಾಡ್ತಿದ್ದೀರ ಅಂತಲ್ಲಿ ಎಲ್ಲಿ ತಪ್ಪಾಗಿ ಪೋಟ್ರೆ ಆಗ್ಬಿಡುತ್ತೋ ಅನ್ನೋದೊಂದು ಭಯ ಇತ್ತು. ಬಟ್ ಆ ಥರದ್ದೆಲ್ಲೂ ಅವ್ರ ಫ್ಯಾನ್ಸ್ ಮಾಡಲಿಲ್ಲ. ಅವರೇ ಸಪೋರ್ಟ್ ಮಾಡಿದ್ರು. ಯಾವುದೋ ಹೊಸ ಕತೆ ಈ ಥರ ಬರ್ತಾ ಇದೆ, ಚೆನ್ನಾಗಿದೆ, ಯಶ್ ಸರ್ ಫ್ಯಾನ್ಗಳ ಥರ ಒಂದು ಕತೆ ಬರ್ತಾ ಇದೆ ಅನ್ನೋದು ತುಂಬ ಕ್ಯೂರಿಯಾಸಿಟಿಯಲ್ಲಿ ಅವರು ತುಂಬ ಸಪೋರ್ಟ್ ಪಾಸಿಟಿವ್ ಆಗಿ ತೊಗೊಂಡ್ರು. ಅದು ಖುಷಿ ಆಯಿತು ನನಗೆ. ಇವಾಗ ಯಶ್ ಸರ್ ಫ್ಯಾನ್ ಬೇಸ್ ಅಂದ ತಕ್ಷಣ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರಿ. ಇವಾಗ ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಅಂದರೆ ಸ್ಟಾರ್ಸ್ ಎಲ್ಲ ಚೆನ್ನಾಗೇ ಇರ್ತಾರೆ, ಬಟ್ ಸ್ಟಾರ್ ವಾರ್ ಫ್ಯಾನ್ ವಾರ್ ಅನ್ನುವಂಥದ್ದು ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದ್ರು. ಸೊ ಆ ರೀತಿ ಏನಾದರೂ ಎಫೆಕ್ಟ್ ಆಯ್ತಾ ನೆಗೆಟಿವ್? ಇಲ್ಲ, ಅದು ಹೇಳಿದ್ನಲ್ಲ, ಸ್ಟಾರ್ಸ್ ಕಡೆಯಿಂದ, ಸ್ಟಾರ್ಸ್ ಫ್ಯಾನ್ಸ್ ಕಡೆಯಿಂದ ಇಲ್ಲ ಆ ಥರದ್ದೆಲ್ಲ ಯಾವುದು ಬರಲಿಲ್ಲ. ಆ್ಯಕ್ಚುಲಿ ಅಂದರೆ ಯಶ್ ಸರ್ ಫ್ಯಾನ್ಸ್ ಕಡೆಯಿಂದ ತುಂಬ ಸಪೋರ್ಟ್ ಬಂತು. ಅದು ಬಿಟ್ಟು ಬೇರೆ ಆ ಥರದ್ದೆಲ್ಲೂ ಇದು ಕಾಂಟ್ರವರ್ಸಿ ಥರ ಏನು ಆಗಲಿಲ್ಲ. ಮಿಕ್ಕಿದ್ದು ನಾರ್ಮಲ್ ಆಡಿಯನ್ಸ್ ಏನಿದ್ದಾರೋ ಅವರು ಕತೆ ಇಂಟ್ರೆಸ್ಟಿಂಗ್ ಆಗಿದೆ, ಪ್ರೋಮೋ ಇಂಟ್ರೆಸ್ಟಿಂಗ್ ಆಗಿದೆ. ಏನೋ ಈ ಥರದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಪ್ರೋಮೋ, ಈ ಥರದ್ದೊಂದು ಕಾನ್ಸೆಪ್ಟ್ ಹೊಸದಾಗಿ ಬಂದಿದೆ ಅನ್ನೋದು ಅವರಿಗೆ ಕ್ಯೂರಿಯಾಸಿಟಿ ಹುಟ್ಟಿಸಿತ್ತು. ನೋಡಬೇಕು ಇದೇನು ಕತೆ ಇದೆ ಅನ್ನೋದು ಅವ್ರ ಕ್ಯೂರಿಯಾಸಿಟಿಯಲ್ಲೇ ಕಮೆಂಟ್ಸ್ ಹಾಕ್ತಾಯಿದ್ರು. ವೆಯ್ಟಿಂಗ್, ಈ ಥರ ಕತೆ ಚೆನ್ನಾಗಿದೆ, ಇದು ಬರ್ತಾ ಇದೆ, ಪ್ರೋಮೋ ಚೆನ್ನಾಗಿದೆ, ನೋಡ್ತೀವಿ, ಆ ಥರದ್ದೇ ಕಮೆಂಟ್ಸ್ ಬರ್ತಾಯಿದ್ರು. ಇನ್ನು ನಿಮಗೆ ಈ ಪಾತ್ರ ಸಿಕ್ಕಿರುವಂಥದ್ದು ಅಂದರೆ ಈ ಹುಡುಗರೆಲ್ಲ ಆಲ್ಮೋಸ್ಟ್ ಹೇಗೆ ಅಂತಂದರೆ ಸ್ಟಾರ್ಟಿಂಗ್ ಆ ರಿಯಲ್ ಲವ್ ಅನ್ನುವಂಥದ್ದು ಒಂದು ಹುಡುಗಿ ಮೇಲೆ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಆ ಫೀಲಿಂಗ್ಸ್ ಅನ್ನುವಂಥದ್ದು ಎಲ್ಲ ಹುಡುಗಿರ ಮೇಲೂ ಬರಲ್ಲ. ಇವಾಗ ಏನೇನೋ ಲಲಿತಾ ಅವರು ಏನೇನೋ ಮ್ಯಾಜಿಕ್ ಮಾಡಿ ಜಾದು ಮಾಡಿ ನಿಮ್ಮನ್ನು ಕ್ಯಾಚ್ ಹಾಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹೆಂಗೆ ಎಲ್ಲೋ ಬೀಳ್ತೀರಾ ಎಡುತ್ತೀರಾ ಅಂತ ಅನ್ನಿಸ್ತಾ ಇದೆ. ನಾನು ಮಾಡಿದ್ದೆಲ್ಲ ನಿಮಗೆ ಜಾದು ಅಂತ ಅನಿಸ್ತಾ? ನೋಡಿ, ಹಿಂಗೆ ಕ್ಯಾಮ್ರಾ ಮುಂದೆ ಈ ಥರ ಹಿಂಗೆ ಕೇಳಿಬಿಟ್ರೆ ಏನು ಹೇಳಬೇಕು ಹುಡುಗರು ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಸೋಫಾರ್ ಟ್ರ್ಯಾಕ್ ಹಂಗೆ ಹೋಗ್ತಾ ಇರೋದು. ಅಂದರೆ ಅವಳಿಗೆ ನನ್ನ ಮೇಲೆ ಇಷ್ಟ ಇರುತ್ತೆ, ನನಗಿನ್ನ ಅದಿನ್ನ ಹುಟ್ಟಿರಲ್ಲ, ಪ್ರೀತಿ ಲವ್ ಫೀಲಿನ ಬರ್ತಾ ಇರಲ್ಲ. ಬಟ್ ಇವಾಗ ಲೈಟಾಗಿ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಕರೆಂಟ್ ಇವಾಗ ಪಾಸ್ ಆಗ್ತಾ ಇದೆ, ಅದು ಫುಲ್ ಆಗಿನ್ನ ಕನೆಕ್ಟ್ ಆಗಬೇಕು. ಡ್ಯೂಯೆಟ್ ಅವರು ಕನ್ಸಲ್ಲಿ ಹಾಡ್ತಾನೆ ಇರ್ತಾರೆ. ಕನ್ಸಲ್ಲಿ ಇದೆ, ಇವಾಗ ಕನ್ಸಿನ ಲೋಕದಿಂದ ನೋಡ್ಬೇಕದು. ಇವಾಗ ನೆಕ್ಸ್ಟ್ ಹೋಗ್ತಾ ಇವಾಗ ತಾನೇ ಇನ್ನೂ ಶುರು ಆಗ್ತಾ ಇದೆ. ಮೊನ್ನೆ ಮೊನ್ನೆ ಎಪಿಸೋಡ್ಸಲ್ಲೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಅಂದರೆ ಅದೇ ಥರನೇ ಹೋಗ್ತಾ ಇದೆ. ಅಂದರೆ ಇಷ್ಟು ದಿನ ಕನ್ಸಲ್ಲಿ ಹೋಗ್ತಾ ಇತ್ತು, ಇವಾಗ ನೆನ್ಸಿಗೆ ಬಂದು ಇವಾಗ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ತಾ ಇದೆ. ಲವ್ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಸ್ನೇಹ, ಆ ಪ್ರೀತಿಗೆ ಹೇಗೆ ಯಾವಾಗ ಟರ್ನ್ ಆಗುತ್ತೆ ಅನ್ನೋದನ್ನ ವೀಕ್ಷಕರು ಕಾದು ನೋಡಬೇಕು. ಓಕೆ, ಈಗ ಈ ಪಾತ್ರ ಜನಗಳಿಗೆ ತುಂಬಾ ಕನೆಕ್ಟ್ ಆಗ್ತಾ ಇದೆ. ಹಳ್ಳಿ ಸುಗಡಾಗಿರ್ಬೋದು, ಮತ್ತೆ ಆ ತುಂಬ ಕುಟುಂಬ ಆಗಿರ್ಬೋದು, ಆ ಹೆಣ್ಮಗು ಕನಸು, ಈಗ ಮದುವೆ ಆಗಬೇಕು ಅಂತ ಕನಸು ಕಾಣೋ ಹೆಣ್ಮಕ್ಳುಗಳ ಸಂಖ್ಯೆ ತುಂಬಾ ಕಮ್ಮಿ. ಅಂಥದ್ರಲ್ಲಿ ನೀವು ಆ ರೀತಿ ಒಂದು ಪಡ್ಕೊಂಡಿದ್ದೀರಾ ಅಂತಂದ್ರೆ ಯು ಆರ್ ಲಕ್ಕಿ ಅಂತ ಹೇಳ್ಬೋದು. ಸೊ ಒಂದೊಳ್ಳೆ ಅದ್ಭುತವಾದಂಥ ಯಾಕ್ರಿ ಗುರಾಯಿಸ್ತೀರಾ?
ಹೇಳಿದೆ ಏನಿಲ್ಲ. ಮೆಸೇಜ್ ಎಲ್ಲ ತಲುಪಿಸೋದಕ್ಕೆ ಹೊರಟಿರುವಂತ ಸೀರಿಯಲ್. ಸೀರಿಯಲ್ ಅಲ್ಲಿ ನೀವು ಆಕ್ಟ್ ಮಾಡ್ತಾ ಇರೋದು ಎಷ್ಟು ಖುಷಿ ಕೊಡ್ತಾ ಇದೆ? ಇದನ್ನು ನಾನು ಯಾವ ಥರ ತೊಗೋಬೇಕು ನಿಮ್ಮ ಕ್ವಶನ್ ಅಂತ ಕನ್ಫ್ಯೂಸ್ ಆದೆ. ಬಟ್ ಸ್ಟಿಲ್ ಓಕೆ, ಚೆನ್ನಾಗಿ ಅನ್ನಿಸ್ತು. ಅಂದರೆ ಲೈಕ್ ಚೆನ್ನಾಗಿ ಅನ್ನಿಸ್ತಾ ಇದೆ ಪಾತ್ರ. ಮುಂಚೆ ತುಂಬ ಒಂಥರ ರಫ್ ಆ್ಯಂಡ್ ಟಫ್, ರಗ್ಗಡ್ಡು, ಯಾರಿಗೂ ಡೋಂಟ್ ಕೇರ್ ಆ ಥರದ್ದೇ, ಸ್ವಲ್ಪ ಈಗೋಯಿಸ್ಟಿಕ್ಕು. ಅಂದರೆ ಲೈಕ್ ನನ್ನನ್ನು ಯಾರೂ ಟಚ್ ಮಾಡೋಕ್ಕಾಗೋದಿಲ್ಲ, ನಮ್ಮ ಅಪ್ಪ ಪೊಲಿಟಿಷನ್, ನಮ್ಮದೇ ಎಲ್ಲ ಇಲ್ಲಿ ನಡೆಯೋದು, ಆ ಥರ ಒಂದು ಇದು ಮನುಷ್ಯ. ಬಟ್ ಒಳಗಡೆ ಅವನದೇ ಆದಂಥ ಒಂದು ಏನಂತಾರೆ, ಒಂದು ಐಡಿಯಾಲಜಿ, ಅವನದೇ ಆದಂಥ ಒಂದು ಇದೆಲ್ಲ ಇರುತ್ತೆ. ಬಟ್ ಸ್ಟಿಲ್ ಆ ಒಂದು ಮೈಂಡ್ ಸೆಟ್ಟಿಂದ ಇವಾಗ ಸ್ವಲ್ಪ ಬದಲಾಗ್ತಾ ಇದ್ದಾರೆ. ಅಂದರೆ ಲೈಕ್ ಮದುವೆ ಆದಮೇಲೆ ಕೆಲವೊಂದು ವಿಚಾರಗಳು ಅವಳಿಂದ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ಥರ, ಅಂದರೆ ಇಷ್ಟ ಆಗೋ ಥರ. ಓಕೆ, ಈ ಥರನೂ ಏನಂತಾರೆ, ಯಾವುದೋ ಒಂದು ವಿಷಯಕ್ಕೆ ಈ ಆ್ಯಂಗಲಿಂದನೂ ಇವಳು ನೋಡ್ತಾ ಇದ್ದಾಳಲ್ಲ, ಓಕೆ ಇದು ಖುಷಿ ಆಗುತ್ತೆ ಅನ್ನೋ ಥರ. ಆ ಥರದ್ದು ಸ್ವಲ್ಪ ಬದಲಾಗ್ತಾ ಇದೆ ಕ್ಯಾರೆಕ್ಟರು. ಆ್ಯಂಡ್ ನೋಡ್ಬೇಕು ಆ ಜರ್ನಿ ಹೇಗೆ ಹೋಗುತ್ತೆ ಅನ್ನೋದು. ಸೋಫಾರ್ ಇಲ್ಲಿವರೆಗೂ ಬಂದಿದೆ, ಸ್ವಲ್ಪ ಕಾಮ್ ಆಗ್ತಾ ಇದ್ದಾನೆ ಜೈ ಅಂತ ಹೇಳ್ಬೋದು. ಮುಂಚೆ ತುಂಬ ಯಾವಾಗ ನೋಡಿದ್ರು ದಗ 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 ಅಂತ ಉರಿತಾ ಇತ್ತು. ಸೊ ಇವಾಗ ಒಂದು ಸ್ವಲ್ಪ ಅವಾಗವಾಗ ಕಾಮ್ ಆಗಿರೋ, ಒಂದು ಕೂಲಾಗಿರೋ ಥರ ಸೀನ್ಸು ಅಥವಾ ಆ ಥರ ಸ್ಟೋರಿ ಲೈನ್ ಆ ಥರ ಹೋಗ್ತಾ ಇದೆ. ನೆಕ್ಸ್ಟ್ ಮುಂದೆ ಇನ್ನು ಯಾವ ಥರ ಹೋಗುತ್ತೆ ಅನ್ನೋದು ನೋಡಬೇಕು. ಅಪಾರ್ಟ್ ಫ್ರಮ್ ದಟ್, ಇವಾಗ ಅವನಿಗೆ ಏನಕ್ಕೆ ಅವ್ನು ಪಾಲಿಟಿಕ್ಸಿಗೆ ಬರಬೇಕು ಅವಾಗ ಅಂದ್ಕೊಂಡಿದ್ದು ಅಂದರೆ ಜನಕ್ಕೆ ಏನಾದರೂ ಮಾಡಬೇಕು. ಅವ್ರ ಅಪ್ಪನ ಬಿಟ್ಟು, ನಮ್ಮ ಅಪ್ಪ ಅಷ್ಟು ಫೇಮಸ್, ಅದನ್ನು ಬಿಟ್ಟು ನಾನೇನಾದರೂ ಸ್ವಂತವಾಗಿ ಅಚೀವ್ ಮಾಡಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇದ್ದಿದ್ದು. ಇವಾಗಲೂ ಅದೇ ಮೈಂಡ್ ಸೆಟ್ ಇದೆ. ಬಟ್ ಅವರು ಇವಾಗ ಅಧ್ಯಕ್ಷ ಸ್ಥಾನ ಪಡೆದಿರೋದ್ರಿಂದ ಅವರಿಗೆ ಸಪೋರ್ಟಿವ್ ಆಗಿ ನಿಂತು ನಾನು ಏನು ಮಾಡ್ಬೋದು ಅದನ್ನು ಮಾಡ್ತಾ ಇದ್ದೆ ಕ್ಯಾರೆಕ್ಟರ್. ಓವರಾಲ್ ನನಗೆ ಹೇಳಬೇಕಂದ್ರೆ ಇಲ್ಲಿವರೆಗೂ ಈಗ ಒಂದು 3 days ಆದರೆ ಆ್ಯಕ್ಚುಲಿ 1 year ಆಗುತ್ತೆ ನಮ್ಮ ಶೂಟ್ ಸ್ಟಾರ್ಟ್ ಆಗಿ. 25th ನಾವು ಶೂಟ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್. 1 year ಆಗುತ್ತೆ. ಸೊ ಫಾರ್ ಈ 1 year ಜರ್ನಿಯಲ್ಲಿ ಆ ಕ್ಯಾರೆಕ್ಟರು ನಿಧಾನಕ್ಕೆ ಮೌಲ್ಡ್ ಆದ್ರೂ ಚೇಂಜಸ್ ಹೋಗ್ತಾ ಸೀರಿಯಲಲ್ಲಿ ಬಿಗಿನಿಂಗಿಂದ ಆನ್ ದ ಸ್ಕ್ರೀನ್ ಹೆಂಗೆ ಚೇಂಜ್ ಆದರೂ ಹಾಗೆ ಆಫ್ ದ ಸ್ಕ್ರೀನು ಹಂಗೆ ಇದ್ದಿದ್ದವರು ಬಿಗಿನಿಂಗಿಂದ ಇಲ್ಲಿವರೆಗೂ. ಅಂದರೆ ನಾನು ಸ್ವಲ್ಪ ಜೆಲ್ ಆಗೋದು ಕಷ್ಟ ಅಂತ ಹೇಳ್ತಾ ಇರೋದು ಅವರು. ಅಂದರೆ ತುಂಬ ರಿಸರ್ವ್ಡ್ ಆಗಿರ್ತಿದ್ದೆ ನಾನು. ಕರೆಕ್ಟಾಗಿ ಹುಡುಕಿದ್ದಾರೆ ನೋಡಿದಾಗ. ಯಾರು ಇವರಾ? ಹಾಂ, ಅವ್ರು ಜಾಸ್ತಿ ನನಗೆ ಕೊಡೋದು. ಅಂದರೆ ತುಂಬ ರಿಸರ್ವ್ಡ್ ಆಗಿರ್ತಿದ್ದೆ ಈ ಥರ. ಇವಾಗ ಒಂದು ಸ್ವಲ್ಪ ಈಗ 1 year ಆಗ್ತಾ ಬಂತಲ್ಲ, ಜೊತೆಲಿ ಕೆಲಸ ಮಾಡಿ ಇವಾಗ ಸ್ವಲ್ಪ ಅವ್ರ ಹತ್ರ ಮಾತಾಡೋದೇ ಕಷ್ಟ ಅಂತ ಅಂದ್ಕೊಂಡಿದ್ದೆ ನಾನು. ಮಾತೇ ಆಡ್ತಿರ್ಲಿಲ್ಲ ನಾನು ಸ್ಟಾರ್ಟಿಂಗಲ್ಲಿ. ನಾನು ಬೈಕೋತಿದ್ದೆ. ನನ್ನ ತಂಗಿ ಕ್ಯಾರೆಕ್ಟರ್ ಹತ್ರ ಹೇಳ್ತಾ ಇದ್ದೆ, ಯಾವಾಗಲೂ ಮೂತಿ ಸಿಂಡಿಸ್ಕೊಳ್ಳೋ ಇಷ್ಟೊಂದು ದುರಾಂಕಾರ ಈ ಹೀರೋಗೆ, ಹಿಂಗೆ ಟು ಬಿ ಹಾನೆಸ್ಟ್. ಮಾತೇ ಆಡಲ್ವಲ್ಲ ಇವ್ರು, ಹೆಂಗೆ ಕಷ್ಟ ಮುಂದೆ ರೊಮ್ಯಾನ್ಸ್ ಸೀನ್ ಎಲ್ಲ ಬಂದ್ಬಿಟ್ರೆ ಅಂತ ಅನ್ಕೋತಿದ್ದೆ ನಾನು. ಹಿ ಈಸ್ ಹಾರ್ಟ್ಲಿ ಗುಡ್. ಇವಾಗ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಆ ಕಂಫರ್ಟಬಲ್ ಝೋನ್ ತುಂಬಾ ಮುಖ್ಯ ಆಗಿರುತ್ತೆ ಒಂದು ಆಕ್ಟಿಂಗ್ ನಟನೆ ಅಂತ ಬಂದಂಥ ಸಂದರ್ಭದಲ್ಲಿ. ಅದರಲ್ಲೂ ನಿಮಗೆ ಸ್ಟಾರ್ಟಿಂಗೇ ಆ ರೀತಿಯಾಗವರು ಇಲ್ಲ, ಮೇ ಬಿ ನನಗೆ ಇವ್ರ ಜೊತೆ ಜಾಸ್ತಿ ಟ್ರ್ಯಾಕ್ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗಲ್ಲಿ. ನನಗೂ ಅಷ್ಟೇ ಜೆಲ್ ಆಗೋದು. ನಾನು ಯಾರ ಹತ್ರನೂ ಜೆಲ್ ಆಗಲ್ಲ. ನಾನು ಕಷ್ಟ ಜೆಲ್ ಆಗೋದು ಅನ್ಕೋತಿದ್ದೆ ಸ್ಟಾರ್ಟಿಂಗಲ್ಲಿ. ಮೇ ಬಿ ಮನೆಗೆ ಹೋದ್ಮೇಲೆ ನಾವು ಮಾತಾಡ್ಬೋದೇನೋ ಅಂತ. ಬಟ್ ಆಮೇಲೆ ಕ್ಲೋಸ್ ಆದ್ವಿ. ಇಲ್ಲಿಗೆ ಬಂದಮೇಲೆ, ಇಲ್ಲಿ ಶೂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರ ಜೊತೆ ಕ್ಲೋಸ್ ಆದ್ವಿ. ಅವ್ರ ಜೊತೆನೂ ಹಾಗೆ ಮಾತಾಡ್ಕೊಂಡಿರ್ತೀವಿ. ಏನಾದರೂ ಸೀನ್ಸ್ ಬಂದರೂ ಆ ಥರ ಇಬ್ಬರು ಮಾತಾಡಿಕೊಂಡು ನಮ್ಮ ಕಂಫರ್ಟೇಬಲ್ ಝೋನಿಗೆ ನಾವು ಮಾಡ್ಕೊತೀವಿ. ರಿಯಲ್ ಲೈಫಲ್ಲಿ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಇದೆ. ಅಂದರೆ ನಾಟ್ ಲೈಕ್ ನಾನು ಪಾಲಿಟಿಕ್ಸ್ಗೆ ಹೋಗಬೇಕು ಅನ್ನೋದಲ್ಲ. ಅಂದರೆ ಬಟ್ ನಾನು ತಿಳ್ಕೊತಾ ಇರ್ತೀನಿ ವಿಚಾರ, ಏನು ನಡೀತಾ ಇದೆ ದೇಶದಲ್ಲಿ, ಏನು ನಡೀತಿದೆ, ಸ್ಟೇಟಲ್ಲಿ ಏನು ನಡೀತಿದೆ, ಬೇರೆ ಜಾಗದಲ್ಲಿ ಏನು ನಡೀತಾ ಇದೆ, ಆ ಥರದ್ದು ಪೊಲಿಟಿಕಲ್ ಇಂಟ್ರೆಸ್ಟ್ ಇದೆ. ನಾನು ತಿಳ್ಕೊತಾ ಇರ್ತೀನಿ ನ್ಯೂಸ್. ಇವಾಗ ನಿಮಗೆ ಕರೆಂಟ್ ಇಶ್ಯೂಸ್ ಗಮನಕ್ಕಿದೆ ಅಂತ ಅನ್ಕೋತೀನಿ. ಏನಂತ ಹೇಳಿದ್ರೆ ನೀಟ್, ಅದು ರಾಜಸ್ಥಾನ ಗುಜರಾತಲ್ಲಿ ಆಗಿರುವಂಥ ಒಂದು ವಿಚಾರ. ಕಾಕ್ರೋಚ್ ಪಾರ್ಟಿ ಕಟ್ಟಿದ್ರು, ಹೋರಾಟ ಮಾಡಿದ್ರು, ಇನ್ನೂ ಆ ಹೋರಾಟಕ್ಕೆ ಏನೂ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಗ್ತಾನೇ ಇಲ್ಲ. ಜೀವಗಳು ಬಲಿ ಆಯಿತು. ಬಟ್ ಏನು ನ್ಯಾಯ ಅನ್ನುವಂಥದ್ದು ದೊರಕ್ತಾ ಇಲ್ಲ. ಸೊ ಸ್ಟೂಡೆಂಟ್ಸ್ ಪರವಾಗಿ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಕೂಡ ದನಿ ಎತ್ತಿದ್ದಾರೆ. ನಿಶ್ಮಿತಾ ಆಗಿರ್ಬೋದು, ರಾಜ್ಕುಮಾರ್ ಅವರಾಗಿರ್ಬೋದು, ಆ್ಯಂಡ್ ಬಾಲಿವುಡಲ್ಲೂ ಕೂಡ ಸೋನಾಕ್ಷಿ ಸಿನ್ಹಾ ಅವರಾಗಿರ್ಬೋದು, ಪ್ರಕಾಶ್ ರೈ ಅವರು, ಎಲ್ಲರೂ ಕೂಡ ದನಿ ಎತ್ತಿದ್ದಾರೆ. ಸೊ ಕಲಾವಿದರಾಗಿ ನೀವು ಅವ್ರ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಮಾಡ್ತಿರೋ ಉದ್ದೇಶ ಕರೆಕ್ಟಾಗೇ ಇದೆ. ಬಟ್ ಅದು ಎಲ್ಲೋ ಒಂದು ಕಡೆ ಅದು ಪೊಲಿಟಿಕಲಿ ತಿರುಗಬಾರ್ದು.
ಅಂದರೆ ಅದು ಆ ಹೋರಾಟ ಏನಿದೆ, ಆ ಹಂಗರ್ ಸ್ಟ್ರೈಕ್ ಏನಿದೆ, ಅದು ಕಂಪ್ಲೀಟ್ಲಿ ಇರೋದು ಸ್ಟೂಡೆಂಟ್ಸ್ ಫ್ಯೂಚರ್ ಹಾಳಾಗ್ತಾ ಇದೆ ಅಂತ. ಆ್ಯಂಡ್ ಅವ್ರು ಕೇಳ್ತಿರೋ ಡಿಮ್ಯಾಂಡು ನನಗೆ ಸರಿಯೇ ಅಂತಲೇ ಅನ್ನಿಸುತ್ತೆ. ಓಕೆನಾ? ಯಾಕಂದರೆ ಇವಾಗ ಈಗ ಯಾವುದೇ ಈಗ ನಮ್ಮದೇ ಇದು ತೊಗೊಳ್ಳಿ, ನಾನು ಇವಾಗೊಂದು ನಟನೆ ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ನನ್ನನ್ನು ರೀಪ್ಲೇಸ್ ಮಾಡ್ತಾರೆ. ಯಾಕೆ? ನನ್ನ ಕೆಲಸ ನಾನು ಸರಿಯಾಗಿ ಮಾಡಿಲ್ಲ ಅಂತ. ಒಂದು ಸಲ ಆಗ್ಬೋದು, 2 ಸಲ ಆಗ್ಬೋದು ತಪ್ಪು. ಅದು ಎಷ್ಟೊಂದು ಆಗ್ತಾಯಿದೆ ಅಂದರೆ ಎಲ್ಲೋ ಒಂದು ಕಡೆ ಆ ಒಂದು ಸಿಸ್ಟಮ್ಮು ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಕೂಡ ಹಾಗೇ. ಬಟ್ ಏನು ಒಂದು ಎಷ್ಟು ಜನ ಇವಾಗ ಸೂಸೈಡ್ ಮಾಡ್ಕೊಂಡಿದ್ದಾರೋ ಅವರಿಗೆ ನ್ಯಾಯ ದೊರಕಲೇಬೇಕು. ಆ್ಯಂಡ್ ಇದು ಮುಂದೆ ಈ ಥರ ಆಗ್ಬಾರ್ದು. ಯಾಕಂದರೆ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿ. ಅದೇ ಒಂದು ಕಡೆ ಎಲ್ಲೋ ಒಂದು ಕಡೆ ಇವಾಗ ದೇಶ ಕಾಯೋದು ಎಷ್ಟು ಇಂಪಾರ್ಟೆಂಟು, ಒಳಗಡೆ ಅಫೇರ್ಸ್ ಕೂಡ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಇವಾಗ ಅವರು ನಮ್ಮ ಕಂಟ್ರಿ ಇನ್ನೂ ಡೆವಲಪಿಂಗಲ್ಲಿದೆ. ಯಾಕೆ ಅಂದರೆ ಎಷ್ಟೊಂದು ಜನ ಟ್ಯಾಲೆಂಟ್ಗಳಿಗೆ ಅವ್ರು ಅವಕಾಶ ಕೊಡ್ತಿಲ್ಲ. ಲಂಚ ಆ್ಯಕ್ಚುಲಿ ಪಾಯಿಂಟ್ ಏನಕ್ಕಂದ್ರೆ ಅಷ್ಟು ಕಷ್ಟಪಟ್ಟು ಓದು ಪಾಸ್ ಮಾಡಿರ್ತಾರೆ, ಟ್ಯಾಲೆಂಟ್ ಇರುತ್ತೆ, ಅವ್ರಿಗೆ ಯಾರಿಗೂ ಅವಕಾಶ ಕೊಡ್ತಿಲ್ಲ. ಲಂಚ ಕೊಡ್ತಾರಲ್ಲ ಅವ್ರಿಗೆ ಕೊಡ್ತಿದ್ದಾರೆ. ಎಲ್ಲಿ ಬೆಳೆಯುತ್ತೆ, ಎಲ್ಲಿ ನಮ್ಮ ಕಂಟ್ರಿ ಡೆವಲಪ್ ಆಗುತ್ತೆ? ಹಿಂಗೆ ಆಗ್ತಿರೋದ್ರಿಂದನೇ ಇನ್ನೂ ಇಟ್ಸ್ ಸ್ಟಿಲ್ ಆನ್ ಡೆವಲಪಿಂಗ್. ಯಾರು ಓದಿರೋರ್ಗಾಗಲಿ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದು ಟ್ರೂ. ಆ್ಯಂಡ್ ಆಲ್ಸೋ ಇದು ನಾರ್ಮಲ್ ಪೀಪಲ್ದು ಇವಾಗ ಏನು ನೋಡ್ತಿದ್ದೀರೋ ಅದು ಎಲ್ರಿಗೂ ಮಕ್ಕಳಿರ್ತಾರೆ ಮನೆಯಲ್ಲಿ. ಆ್ಯಂಡ್ ಇನ್ಮೇಲಾದ್ರೂ ಜನ ಎಚ್ಚರಿಸ್ಕೊಂಡು ಯಾರು ಕೇಪಬಲ್ ಇದ್ದಾರೋ ಅವರಿಗೆ ಓಟ್ ಹಾಕಿ ಅವಾಗಲೇ ಈ ಥರದ್ದು ಇಶ್ಯೂಗಳೆಲ್ಲ ರಿಸಾಲ್ವ್ ಆಗೋದು ಅಂತ. ಆ್ಯಂಡ್ ಅವ್ರು ಥಿಂಕ್ ಮಾಡ್ತಿಲ್ಲ, ಇಟ್ಸ್ ನಾಟ್ ಅಬೌಟ್ ನಮ್ಮ ಅಪೋಸಿಷನ್ ಪಾರ್ಟಿ ಅವ್ರು ನಮ್ಮದು ಅಲ್ಲ, ಇಟ್ಸ್ ಅಬೌಟ್ ಅವರ್ ಕಂಟ್ರಿ. ನಮ್ಮ ಕಂಟ್ರಿ ಸ್ಟೂಡೆಂಟ್ಸ್, ನಮ್ಮ ಕಂಟ್ರಿ ಮಕ್ಕಳು, ನಮ್ಮ ಕಂಟ್ರಿ ಚೆನ್ನಾಗಿ ಓದ್ಬೇಕು, ನಮ್ಮ ಕಂಟ್ರಿಲಿ ಬೆಳೀತಾ ಇರೋ ಓದ್ತಾ ಇರೋ ಮಕ್ಳುಗಳು ಚೆನ್ನಾಗಿ ಓದಬೇಕು ಅಂತ ಅವ್ರು ಥಿಂಕ್ ಮಾಡ್ತಿಲ್ಲ. ಅಪೋಸಿಷನ್ ಪಾರ್ಟಿ ಅದು ಇದು. ಸೊ ಫೈನಲ್ ಆಗಿ ಏನು ಹೇಳಕ್ಕೆ ಹೋಗ್ತೀರಿ ಈ ಒಂದು ವಿಚಾರವಾಗಿ? ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ಯೂನಿಯನ್ ಮಿನಿಸ್ಟರ್ ಆಯಿತು, ಧರ್ಮೇಂದ್ರ ಅವರಾಯಿತು, ಕ್ಯಾಬಿನೆಟ್ ಮಿನಿಸ್ಟರ್ ಆಯಿತು, ಇವಾಗ ಮೋದಿ ಅವರು ರಿಸೈನ್ ಮಾಡಬೇಕು ಅಂತ ಕೂತಿದ್ದಾರೆ. ಸೊ ಅವ್ರ ಸ್ಥಾನದಿಂದ ಕೆಳಗೆ ಬಂದುಬಿಟ್ರೆ, ಅದಕ್ಕೆ ರಿಸೈನ್ ಮಾಡಿಬಿಟ್ರೆ ನ್ಯಾಯ ದಕ್ಕುತ್ತಾ, ವಿದ್ಯಾರ್ಥಿಗಳಿಗೆ ನ್ಯಾಯ ದಕ್ಕುತ್ತಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನು ಮಾಡಿದ್ರೆ ಒಳಿತು? ಈಗ ದಳಪತಿ ವಿಜಯ್ ಅವರು ಹೇಳಿದ್ದಾರೆ ಏನಂತ ಹೇಳಿದ್ರೆ, ಕಂಪ್ಲೀಟಾಗಿ ನೀಟ್ನೇ ಬೇಡ, ನಮಗೆ ನೀಟೇ ಬೇಡ, ಅದೇನು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಲಿದೆ ಅದು ಬೇಡವೇ ಬೇಡ, ಸ್ಟೇಟ್ಗಳಿಗೆ ಕೊಟ್ಟು ಕೈ ಬಿಟ್ಬಿಡಿ, ಅವ್ರು ಬೇಕಾದ್ರೆ ನಡ್ಸ್ಕೋತಾರೆ, ಬೇಡ ಅಂದರೆ ಬೇಡ ಅಂತ ಹೇಳ್ತಾರೆ. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಂಗಾಗೋದಿಲ್ಲ. ಸ್ಟೇಟ್ ವೈಸ್ ತೊಗೊಂಡ್ರೆ ಅಲ್ಲೂ ಕರಪ್ಷನ್ ಆಗುತ್ತೋ ಇಲ್ಲ ಅನ್ನೋದು ಹೇಳೋಕ್ಕಾಗಲ್ಲ. ಇನ್ನು ಸ್ಟೇಟ್ ಜಸ್ಟ್ ಬಿಕಾಸ್ ಒಂದು ಸ್ಟೇಟಲ್ಲಿ ನ್ಯಾಯ ದೊರಕ್ತು ಅಂದರೆ ಇನ್ನೊಂದು ಸ್ಟೇಟಲ್ಲಿ ಅನ್ಯಾಯ ಆಗಲ್ಲ ಅನ್ನೋದೇನಿಲ್ಲ. ಬಟ್ ಅಲ್ಟಿಮೇಟ್ಲಿ ಅವರು ಸ್ಟೂಡೆಂಟ್ಸ್ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೋ ಅದು ಅವ್ರಿಗೆ ಸಿಗಬೇಕು. ಅವ್ರೇನು ಕೇಳ್ತಾ ಇದ್ದಾರೋ, ಅವ್ರೇನು ಡಿಮ್ಯಾಂಡ್ಸ್ ಇದೆಯೋ ಅದು ಸಿಕ್ಕರೆ ಬಹುಶಃ ಇದು ಮುಂದೆ ನೆಕ್ಸ್ಟ್ ಇದು ರಿಪೀಟ್ ಆಗಲ್ಲ ಅಂತ ಅಂದ್ಕೊಳ್ತೀವಿ. ಅಂದರೆ ಒಂದು ಸಲ ಜನ ಈ ಥರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಥರದ್ದೊಂದು ನಮ್ಮಿಂದ ತಪ್ಪಾದರೆ ಜನ ಈ ಥರ ದಂಗೆ ಹೇಳ್ತಾರೆ, ನಮ್ಮನ್ನು ಪ್ರಶ್ನಿಸ್ತಾರೆ, ನಮ್ಮ ಅಕೌಂಟಬಿಲಿಟಿ ಕೇಳ್ತಾರೆ, ನಮ್ಮ ಟ್ರಾನ್ಸ್ಪರೆನ್ಸಿ ಕೇಳ್ತಾರೆ. ನಾವು ಅದಕ್ಕೆ ಟ್ರಾನ್ಸ್ಪರೆನ್ಸಿ ಕೊಡಬೇಕು. ನೆಕ್ಸ್ಟ್ ಟೈಮಿಂದ ತುಂಬ ಜಾಗೃತಿಯಾಗಿರಬೇಕು. ಎಸ್ಪೆಷಲಿ ಸ್ಟೂಡೆಂಟ್ಸ್ ವಿಷಯದಲ್ಲಿ, ಎಜುಕೇಷನ್ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟಾಗಿರಬೇಕು ಅನ್ನೋದು ಬಹುಶಃ ಅದು ಆ ಒಂದು ಇದು ತಲುಪುತ್ತೆ ಆದರೆ ಅಂತ ನನ್ನ ಇದು ಅಭಿಪ್ರಾಯ. ಫೈನಲಿ ಈಗ ಜಯಲಲಿತಾ ಧಾರಾವಾಹಿ ನೀವೇ ಹೇಳಿದ್ರಿ, ಇನ್ನೇನು ಕೆಲವೇ ದಿನಗಳಲ್ಲಿ 1 ಇಯರ್ ಪೂರೈಸ್ತಾ ಇದೆ ಅಂತ. ಸಾಕಷ್ಟು ಧಾರಾವಾಹಿಗಳು ಮನೆ ಮಾತಾಗೋದು ತುಂಬ ವಿರಳ. ಅಂಥದ್ರಲ್ಲಿ ಆಲ್ರೆಡಿ ನೀವಿಬ್ಬರು ಕೂಡ ಮನೆ ಮಕ್ಕಳಾಗಿದ್ದೀರಾ. 1 ವರ್ಷ ಎಪಿಸೋಡ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ. ಆ್ಯಂಡ್ ಇಷ್ಟು ದಿನದಲ್ಲಿ ನೀವು ಅವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ಅವ್ರು ನಿಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕ್ವೆಶ್ಚನ್. ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಅವ್ರ ಬಗ್ಗೆ ಇರುವಂತಹ ಗುಣ ನೀವು ರಿವೀಲ್ ಮಾಡಬೇಕು. ಇಲ್ಲೆಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಯಾರಿಗೂ ಗೊತ್ತಿರಬಾರ್ದು, ಸೀಕ್ರೆಟ್ ಅವ್ರ ಬಗ್ಗೆ ಒಂದು ಗುಣ. ಬಿಕಾಸ್ 1 ಇಯರ್ ಕಂಪ್ಲೀಟ್ ಆಗ್ತಾ ಇದೆಯಲ್ಲ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಹೀರೋಯಿನ್? ಅಂದರೆ ಅವರೇ ಹೇಳಿರೋದುಂಟು ಏನಂದರೆ, ಅವ್ರ ಜೊತೆ ಏನು ಅಂದರೆ ಹಿಂದೆ ಒಂದು ಅವ್ರ ಮುಂದೆ ಒಂದು ಇಷ್ಟ ಆಗೋದಿಲ್ಲ. ನೀವು ಮುಂದೆ ಹೆಂಗಿದ್ದೀರೋ ಹಾಗೆ ಹಿಂದೆನೂ ಇರಬೇಕು. ಮುಂದೆ ಒಂಥರ ಮಾತಾಡಿ ಹಿಂದೆ ಹೋಗಿ ಅವ್ನು ಹಾಗೆ ಇಲ್ಲಿಗೆ ಬಂದು ನೀನು ಇವಾಗ ಒಂದು ಸೀನ್ ನೀನು ಚೆನ್ನಾಗಿ ಮಾಡಿದ್ಯಾ ಅಂದರೆ, ಚೆನ್ನಾಗಿ ಮಾಡಿಲ್ಲ ಅಂದರೆ ನೀನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬೇಕು ಡೈರೆಕ್ಟಾಗಿ. ಇಲ್ಲಿ ಚೆನ್ನಾಗಿ ಮಾಡಿದ್ಯಾ, ಅಲ್ಲಿ ಹೋಗ್ಬಿಡ್ತು ನೀನು ಕೆಡ್ದಂಗೆ ಮಾಡಿದ್ದಾನೆ ಅನ್ನೋ ಥರ ಇರಬಾರ್ದು. ಅವ್ರಿಗೆ ಅದು ಇಷ್ಟ ಆಗಲ್ಲ. ಎಸ್, ನೀವು ಅವ್ರು ಹೇಳಿದ್ ಕರೆಕ್ಟಾ?
ನಮ್ಮಳಿಗೆ ನೋಡಿ ಬಲೆ ಇದೆ. ನೀವೇನು ಇಷ್ಟು ತಿಳ್ಕೊಂಡಿದ್ರೆ ನೋಡೋಣ. ಅಂದರೆ ನನಗೆ ಅವ್ರದ್ರಲ್ಲಿ ಮೇಜರ್ ಇಷ್ಟ ಆಗೋದು ಏನಂದರೆ ಲೈಕ್ ಅವ್ರಿನ್ನೂ ಓದ್ತಾ ಇದ್ದಾರೆ ಡಿಗ್ರಿ. ಅವ್ರ ಏಜಲ್ಲಿದ್ದಾಗ ನನಗೆ ಇಷ್ಟೂ ಎಲ್ಲ ಮೆಚುರಿಟಿ ಇರಲಿಲ್ಲ. ಬಟ್ ಸ್ಟಿಲ್ ಅವ್ರು ಬಂದು ಇಷ್ಟು ಅಂದರೆ ಒಂದು ಇದೆರಡನೇ ಪ್ರಾಜೆಕ್ಟ್ ಸೀರಿಯಲ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವೇ ಶಿ ಟಾಕ್ಸ್ ಆ ಒಂದು ಮೆಚುರಿಟಿ ಈ ಏಜ್ಗೆ ಬಂದಿರೋದು ಒಂದು ಆಶ್ಚರ್ಯ. ಆ್ಯಂಡ್ ಅವ್ರ ಏಜ್ ಕೇಳಿ ನಂಗೆ ಶಾಕ್ ಆಯಿತು. ನಾನು 25 ವರ್ಷಕ್ಕೆ ಮದುವೆ ಆಗಬೇಕು ಅಂದ್ರೆ ಇವಾಗ ಎಷ್ಟಪ್ಪ ಅಂತ ಅಂದ್ಕೊಂಡೆ ನಾನು. ಆಮೇಲೆ ಹೇಳಿದ್ರು ನನಗೆ 20 ವರ್ಷ ಅಂತ. ನನಗೆ ಅವ್ರಿಗೇನೋ ಒಂದು ವರ್ಷ ಚಿಕ್ಕವನು ನಾನು ಆ್ಯಕ್ಚುಲಿ. ಹಾಂ ಸೊ ನಾವೇನಾದ್ರೂ ಕಿವಿಗೆ ಲಾಲ್ ಬಾಗ್ ಇಟ್ಕೊಂಡಿದ್ವಾ? ಹೂ ಅಲ್ಲ, ಇವ್ರು ಲಾಲ್ ಬಾಗೇ ಇಡೋದು. ಆ ಥರ ಕಾಣಿಸಲ್ವಾ ನಾನು ಅಂತ ಹೇಳ್ತಾ ಇದ್ದೀರಾ ಏನು? ಹಂಗಲ್ಲ, ಯು ಆರ್ ಸ್ಮಾರ್ಟ್. ಹಂಗಲ್ಲ. ಹಾಂ, ಇವಾಗ ಸ್ವಲ್ಪ ಸಮಾಧಾನ ಆಯಿತು. ವಿಚ್ ಈಸ್ ವೆರಿ ಸೆನ್ಸಿಬಲ್. ಅಂದರೆ ಆ ಏಜಲ್ಲಿ ಹುಡುಗರು ಇನ್ನು ಕಾಲೇಜ್ ಓದ್ತಿರೋರು ತುಂಬ ಚಂಚಲವಾಗಿರ್ತಾರೆ ಆ್ಯಂಡ್ ತುಂಬ ಇದರಲ್ಲಿರ್ತಾರೆ. ದ ವೇ ಶಿ ಬಿಹೇವ್ ಮಾಡೋದಾಗ ಸೆನ್ಸಿಬಲ್ ಇದ್ದಾರೆ. ಆ್ಯಂಡ್ ಆ ಮಾತಲ್ಲಿ ಗೊತ್ತಾಗುತ್ತೆ ಮೆಚ್ಯೂರ್ಡ್ ಆಗಿದ್ದಾರೆ ಅನ್ನೋದು. ಆ ಗುಣ ನನಗಿಷ್ಟ. ಸೂಪರ್, ಫ್ಯಾಂಟಾಸ್ಟಿಕ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಧಾರಾವಾಹಿ 1 ವರ್ಷ ಅಲ್ಲ 1,000 ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಲಿ. ಆ 1000 ಎಪಿಸೋಡ್ಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ಸಕ್ಸಸ್ ಮೀಟಿಗೆ ಬರ್ತೀನಿ ನಿಮ್ಮನ್ನು ಭೇಟಿ ಮಾಡೋದಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ ಕೂಡ ನಮ್ಮನ್ನು ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಸೀರಿಯಲ್ ಸೆಟ್ಟಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಕೂಡ ಸಕ್ಕದಾಗಿ ಮಜಾ ಮಾಡ್ತಾ ಆ್ಯಂಡ್ ಒಬ್ಬರ ಬಗ್ಗೆ ಒಬ್ರು ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ನನಗಂತೂ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಜೊತೆ ಇದ್ದೀನಿ ಅನ್ನುವಂಥ ಫೀಲ್ ಆಯಿತು. ನನಗೆ ರೆಡಿ ಆಗ್ತಾ ಇದೆ, ಘಮ ಸ್ಮೆಲ್ ಬೇರೆ ಬರ್ತಾ ಇದೆ, ನಾನು ಹೊರಡೋ ಟೈಮ್ ಆಯಿತು. ಸೊ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್ ಪೇಜ್. ಹಾಗೆ ಮಿಸ್ ಮಾಡದೆ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇದು ನೇರ, ದಿಟ್ಟ, ನಿರಂತರ. ಟಾಟಾ, ಬಾಯ್, ಟೇಕ್ ಕೇರ್.